ಈ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯ ಪ್ರಾಮುಖ್ಯತೆ ಏನಾಗಿದೆ? ಕೆಲವೊಂದ್ ಕಡೆ ಮುಂದೆ ದೊಡ್ಡ ಅಪಾಯವನ್ನು ತಂದಿರುವಂತ ಕೆಲಸಗಳನ್ನ ಮಾಡ್ತಿದೆ. ಎನ್ಕ್ರೋಚ್ಮೆಂಟ್ಸ್ ಕೂಡ ಕೆರೆಗಳ ಒತ್ತುವರಿ ಕೂಡ ತೆರವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡುವ ಭಾಗ್ಯಗಳನ್ನ ಕೊಟ್ಟಿದ್ದೀವಿ. ಹೌದು, ಮಹಾಲಕ್ಷ್ಮಿ ಭಾಗ್ಯ ಅಂತ ಕೊಟ್ಟಿದ್ದೀರಿ, ಏನಾದ್ರು ಗೃಹಲಕ್ಷ್ಮಿ ಅಂತ ಕೊಟ್ಟಿದ್ದೀವಿ. ಮಂಡ್ಯ ಜಿಲ್ಲೆಗೆ ನೀರಿನ ಭಾಗ್ಯ ಕೊಡಿ ಅಂತ ಕೇಳ್ತಾ ಇದೀರಿ. ನಾವು ನೀರಿನ ಭಾಗ್ಯ ಕೊಡಿ ಅಂತ ಹೇಳ್ತೀವಿ. ಒಂದು ನ್ಯಾಷನಲ್ ಟಿವಿಯ ಚಾನಲ್ ರೀತಿಯಲ್ಲೇ ನಮ್ಮ ವಾಹಿನಿ ಬರ್ತಿದೆ. ಹಲವಾರು ನಾಯಕರುಗಳನ್ನ ಕುರಿತು ಚರ್ಚೆ ಮಾಡಿದ್ದೀವಿ. ಇದು ದೊಡ್ಡ ಅಭಿಯಾನ, ಬಹಳ ವಿಶೇಷವಾದ ಅಭಿಯಾನ. ಒಂದು ಮೂಲಕ ಹೋರಾಟಗಳು ಒಂದಿನ 2 ದಿನ ಅಲ್ಲ. ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಬೇಕು, ನಾವು ಕುತ್ಕೋಬೇಕು. ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಕುಮಾರ್. ಇವತ್ತಿನ ನಮ್ಮ ಚರ್ಚಾ ವಿಷಯ ಏನಪ್ಪಾ ಅಂದ್ರೆ ಮಂಡ್ಯಕ್ಕೆ ಮಹಾಮೋಸ ಎಂಬ ಶೀರ್ಷಿಕೆಯಡಿ ಇವತ್ತಿನ ಪ್ರಸ್ತುತ ಕಾವೇರಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಯಾವ ರೀತಿಯ ಸಾಧಕ ಬಾಧಕಗಳು ಇವತ್ತು ಚರ್ಚೆ ನಡೀತಾ ಇದೆ, ವ್ಯಾಪಕವಾಗಿ ಚರ್ಚೆ ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮೊಟ್ಟಿಗೆ ನಮ್ಮ ಸ್ಟುಡಿಯೋದಲ್ಲಿ ಚರ್ಚೆ ಮಾಡಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಂತ ಮಂಜುನಾಥ್ ಅವರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಸವಿಸ್ತಾರವಾದ ಮತ್ತು ಸಮಗ್ರವಾದ ಚರ್ಚೆಗಳು ಇವತ್ತು ನಮ್ಮ ವಾಹಿನಿ ನಡೀತಾ ಇದೆ, ಮತ್ತೆ ಜನಮಾನಸದಲ್ಲಿ ಕೂಡ ನಡೀತಾ ಇದೆ. ಇವಾಗ ಪ್ರಸ್ತುತವಾಗಿ ಈ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯ ಪ್ರಾಮುಖ್ಯತೆ ಏನಾಗಿದೆ, ಅಥವಾ ಇದರಿಂದ ಮಂಡ್ಯ ಜಿಲ್ಲೆಯ ರೈತರ ಅಥವಾ ಸಾರ್ವಜನಿಕರ ಮೇಲೆ ಬೀಳಬಹುದಾದ ಪೆಟ್ಟು ಯಾವ ರೀತಿ ಇರ್ತದೆ? ಫೆಬ್ರವರಿಯಲ್ಲಿ 2026 ಈ ವರ್ಷದಲ್ಲೇ 6,939 ಕೋಟಿ ವೆಚ್ಚದ 6 TMC ನೀರು ಅಂದ್ರೆ 30 ಲಕ್ಷ ಜನರಿಗೆ ನೀರನ್ನ ಕುಡಿಯುವ ಯೋಜನೆಯ ಮಹತ್ವದ ಯೋಜನೆಯನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಂಗೀಕರಿಸ್ತಾರೆ. ಬಜೆಟ್ ಅಲ್ಲಿ ಕೂಡ ಅದು ಆಗತ್ತೆ. ನಾಡಿನ ಮೂಲಭೂತ ಸೌಕರ್ಯವನ್ನ ಕೊಡಬೇಕಾಗಿರೋದು ಒಂದು ಸರ್ಕಾರದ ಹೊಣೆಗಾರಿಕೆ. ಮೂಲಭೂತ ಸೌಕರ್ಯದಲ್ಲಿ ನೀರು ಕೂಡ ಒಂದು ಬಹಳ ಬೆಳಕು, ನೀರು, ಗಾಳಿ, ಮನೆ ವಾಸಿಸುವಂಥದ್ದು ಎಲ್ಲನೂ ಆಹಾರದಿಂದ ಹಿಡಿದು ಮೂಲಭೂತ ಸೌಕರ್ಯ ಬರುತ್ತೆ. ಆದ್ರೆ ಸರ್ಕಾರಗಳು ಯಾವ ಆಲೋಚನೆಯನ್ನು ಮಾಡಬೇಕಾಗಿದೆ? ಒಂದು ಮನೆಯಲ್ಲಿ ನಾವು 6 ಜನ ಇದ್ದೀವಿ. ಖಂಡಿತ ದಿಢೀರ್ನೆ 6 ಜನಕ್ಕೆ 10 ಜನ ಬರ್ತು ಅಂತಂದ್ರೆ ನಾವು 6 ಜನಕ್ಕೆ ಮಾಡಿಸಿದ್ರೆ ಊಟ ಸಾಕಾಗತ್ತಾ? ಇಲ್ಲ ಅಂತಂದ್ರೆ ನಾವು 4 ಜನಕ್ಕೆ ಎಕ್ಸ್ಟ್ರಾ ಅಡ್ಗೆ ಮಾಡ್ಲೇಬೇಕಾಗತ್ತೆ. ನಾವು 4 ಜನಕ್ಕೆ ಎಕ್ಸ್ಟ್ರಾ ತರಬೇಕು ಅಂತಂದ್ರೆ ನಮ್ಮ ಆಲೋಚನೆ ವಿಕೇಂದ್ರೀಕರಣವಾದಂತ ಯುವ ಪೀಳಿಗೆಗೆ, ಮುಂದೆ ಬರುವಂತ ಸಮಾಜಕ್ಕೆ, ಮುಂದೆ ಆಗ್ತಿರುವಂತ ಜನಸಂಖ್ಯೆಯ ನಿಯಂತ್ರಣದ ಸಂದರ್ಭಕ್ಕೂ ಅವ್ರಿಗೂ ನೀರು ಬೇಕಾಗುವಂತ ಕಾವೇರಿ ಕೊಳ್ಳದ ಜನರ ಪರಿಸ್ಥಿತಿ, ವಸ್ತುಸ್ಥಿತಿ, ರೈತರು ಬೆಳೆಯುವಂತ ಬೆಳೆಗಳು, ಜನಜಾನುವಾರುಗಳ ಎಲ್ಲ ಲೆಕ್ಕಾಚಾರವನ್ನು ಮಾಡ್ಬೇಕಾಗಿದೆ. ಸರ್ಕಾರ ಎಲ್ಲೋ ಒಂದ್ ಕಡೆ ಕಾವೇರಿ ಕೊಳ್ಳದ ಭಾಗದ ಜನರಿಗೆ ಎಲ್ಲೋ ಒಂದ್ ಕಡೆ ಮುಂದೆ ದೊಡ್ಡ ಅಪಾಯವನ್ನು ತಂದಿರುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಅದೇ ಶಾಸಕರುಗಳು ಕೊನೆ ಭಾಗದ ನೀರಿಲ್ಲ ಅಂತಾರೆ. ಅದೇ ಶಾಸಕರು ಬೆಂಗಳೂರು ಕುಡಿಯೋ ನೀರು ಯೋಜನೆಗೆ 6ನೇ ಹಂತಕ್ಕೆ ಉದ್ಘಾಟನೆ ಕೂಡ ಸಿದ್ದರಾಮಯ್ಯನವ್ರ ಕೆಲವು ಉದ್ಘಾಟನೆ ಮಾಡಿಸ್ತಾರೆ. ಇದು ಯಾವ ಮಟ್ಟಕ್ಕೆ ಸರಿ? ಹಾಗಾದ್ರೆ ಯಾಕೆ ಇಷ್ಟು ಇರುವಷ್ಟು ಅಷ್ಟೇ ನೀರು, ಅಷ್ಟೇ ಕಟ್ಟೆಗಳು, ಅಷ್ಟೇ ವಿಸ್ತೀರ್ಣ ಮಂಡ್ಯದಲ್ಲಿ ಯಾವುದೇ ಕಟ್ಟೆ ಕರೆಗಳನ್ನ ತುಂಬಿಸುವಂತ ಕೆಲಸನೂ ಕೂಡ ಮಾಡ್ತಿಲ್ಲ. ಒಂದು ಒತ್ತುವರಿ ಹಾಕೊಂಡಿರುವಂತ ಜಾಗ ಮಹತ್ವದ ಯೋಜನೆ ಮೇಕೆದಾಟು ಕೂಡ ಆಗ್ತಿಲ್ಲ. ನಮ್ಮಲ್ಲಿ 6 TMC ನೀರಿಗೆ 30 ಲಕ್ಷ ಜನ ಕುಡಿತಾರೆ ಅನ್ನೋದಾದ್ರೆ ಎಲ್ಲಿಂದ ಎಲ್ಲಿವರೆಗೆ ಕೊಡ್ತಿದೀವಿ ಗೊತ್ತಾ? ಕೆಂಪೇಗೌಡ ಲೇಔಟ್ ಕೊಡ್ತಿದೀವಿ, ಸಹಕಾರ ನಗರ ಕೊಡ್ತಿದೀವಿ, ಹೊಸಪೇಟೆ ಕೊಡ್ತಿದೀವಿ. ಎಂತೆಂತ ಜಾಗಗಳಿಗೆ ನಮ್ಮಿಂದ ನೀರು ಹೊಸಕೋಟೆಗೆ ನೀರೆಲ್ಲ ಕೊಡ್ತೀವಿ. ಇಷ್ಟೆಲ್ಲ ಮಹತ್ವವಾದ ಇರುವಂತ ಸಂದರ್ಭಗಳಲ್ಲಿ ಒಬ್ರು ಕೂಡ ಕಾವೇರಿ ನದಿ ನೀರಿನ ವಿಷಯಕ್ಕೆ ಬಂದಾಗ ಬೆಂಗಳೂರಿನ ಜನ ಮಾತೇ ಆಡಲ್ಲ. ಇವತ್ತು ಕರ್ನಾಟಕದಲ್ಲಿ ವಾಟಾಳ್ ನಾಗರಾಜ್ ಅಂತವ್ರು ಒಬ್ಬರು ಬಂಧಿಸ್ಬಿಡ್ಬೋದು, ಇಬ್ಬರು ಬಂಧಿಸ್ಬೋದು, ಮಂಜುನಾಥ್ ಬಂಧಿಸ್ಬೋದು, ಇನ್ನೊಬ್ಬನ ಬಂಧಿಸ್ಬೋದು. ಬೆಂಗಳೂರಲ್ಲಿ ಕುರಿಯುವಂತ ಜನ 2.5 ಕೋಟಿ ಜನ ಇದಾರಲ್ಲ, ಅವರೆಲ್ಲ ಬೀದಿಗೆ ಬಂದಿದ್ರೆ ಸರ್ಕಾರ ಯಾವ ಮಟ್ಟಕ್ಕೆ ಬಂಧನೆ ಮಾಡ್ತಾ ಇತ್ತು? ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡುವ, ನಮ್ಮ ನೀರು ನಮ್ಮ ಹಕ್ಕಿಗಾಗಿ ನಡೆಯುವ ಸಂದರ್ಭದ ಹೋರಾಟಗಳನ್ನ ಹತ್ತಿಕ್ಕು ಕೆಲಸಗಳನ್ನು ಸರ್ಕಾರ ಮಾಡ್ತದೆ. ಹಂಗಾದ್ರೆ ನಮ್ಮ ಹಕ್ಕು ನಾವು ಕೇಳೋದೇ ತಪ್ಪ ಅನ್ನುವ ಪ್ರಶ್ನೆ ನಮ್ಮ ಕಾಡ್ತಿರ್ತದೆ. ನಾವು ಚಳವಳಿಗಾರು, ನಮ್ಮನ್ನ ಅರೆಸ್ಟ್ ಮಾಡ್ತಾರೋ, ಲಾಠಿ ಚಾರ್ಜ್ ಹೊಡಿತಾರೋ, ಇನ್ನೊಂದು ಮಾಡ್ತಾರೋ, ನಾವು ಸಾರ್ವಜನಿಕವಾಗಿ ರೈತರ ಪರವಾಗಿ, ರೈತರ ನುಡಿಯಾಗಿ ಕೆಲಸ ಮಾಡುವಂತ ಜನ. ಆದ್ರೆ ನಾವು ಕೇಳುವಂಥದ್ದು ಎಲ್ಲಾ ಸಚಿವರು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಬಂದ ಅವಧಿಗಳೆಲ್ಲರೂ ಇದ್ದದಷ್ಟೇ ಬೆಳ್ಕೊಂಡು ಹೋದ್ರೆ ಮುಂದೆ ಬರುವಂತ ಸಮಾಜದ ಯುವ ಪೀಳಿಗೆಗೆ ಮತ್ತೆ ಜನರಿಗೆ ಯಾವ ಯೋಜನೆಯನ್ನ ಕೊಟ್ಟು ಹೋಗ್ತಾ ಇದೀರ? ಹಂಗಾದ್ರೆ ನೀವು ಖಂಡಿತ ಕಾವೇರಿ ಕೊಳ್ಳದ ಪರಿಸ್ಥಿತಿ ಏನಂಗಾದ್ರೆ ರೈತ ದೇಶದ ಬೆನ್ನೆಲುಬು ಅನ್ನುವಂತ ನೀವು ರೈತರ ಪರವಾಗಿ ನಿಲ್ಬೇಕಾದ ಯೋಜನೆಗಳು ಏನಂಗಾದ್ರೆ ಇಲ್ಲಿ ಇರುವಂತ ಶಾಸಕರುಗಳು ಕಾವೇರಿ ಕೊಳ್ಳದ 28 ಶಾಸಕರು ಬರ್ತಾರೆ. ಒಂದು ಬಾರಿಯೂ ಕೂಡ ಕಾವೇರಿ ವಿಷಯದಲ್ಲಿ 28 ಜನ ಶಾಸಕರೇ ಕೂತಿಲ್ಲ. ಹಾಗಾದ್ರೆ ಏನು ಈಗ ಹೇಳ್ತಿದ್ದೀರಿ? ಈ 6ನೇ ಹಂತದ ಯೋಜನೆ ನಮ್ಮ ಮಂಡ್ಯ ಜಿಲ್ಲೆಯ ರೈತರಿಗೆ
ಪೂರಕವಾ ಮಾರಕವಾ? ನಿಜವಾದ ದೊಡ್ಡ ಮಾರಕ ಇದು. ಮತ್ತೆ ಯಾಕೆ ಜನಪ್ರತಿನಿಧಿಗಳು ಯಾರು ಸೊಲ್ಲತ್ತಾ ಇಲ್ಲ? ನಿಜವಾಗ್ಲೂ ಇದೇನಾಗಿದೆ, ನಾವು ಕಾವೇರಿ 6ನೇ ಹಂತದ ಯೋಜನೆಗೆನೆ ದೊಡ್ಡ ವಿರೋಧ ಮಾಡಿದ್ವಿ. ಹೋದ್ ಸಾರಿ ಬಂದಾದಾಗ ಕಾವೇರಿ ನೀರಿನ ಯೋಜನೆಗೆ ವಿರೋಧ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಯೋಜನೆಗೆ ತಟಸ್ಥ ಮಾಡ್ಬೇಕು, ನೀವು ಯಾವುದೇ ಕಾರಣಕ್ಕೂ ಬಳಕೆ ಮಾಡಬಾರ್ದು, ಇದ್ದಷ್ಟೇ ನೀರು ಮತ್ತೆ ಇನ್ನು ಎಷ್ಟೆಷ್ಟು ಹಂತಗಳನ್ನ ಮಾಡಿ ಬೆಂಗಳೂರು ಕೊಡ್ತಾ ಇದ್ದೀರಾ ನೀವು. ಇನ್ನು ಯಾವುದೇ ನೀರನ್ನ ನೀರಾವರಿ ಯೋಜನೆಗಳಿಗೆ ಕೃಷಿಯನ್ನ ಬದುಕಟ್ಕೊಳ್ಳುವಂತ ಕೃಷಿಕನಿಗೆ ಯಾವ ತನವನ್ನ ಕೊಡ್ತಾ ಇದ್ದೀರಿ. ನಾಳೆ ಕುಡಿಯುವ ನೀರಿಗಷ್ಟೇ ಬಳಕೆ ಮಾಡ್ಕೊಳ್ಳೋದಾದ್ರೆ ಇಡೀ ನೀರು, ಎಷ್ಟು ನೀರು ಈಗ ನಾವು ತಮಿಳ್ನಾಡಿಗೆ ತಿಂಗಳಿಗೆ ತಿಂಗಳಂತವಾಗಿ ನೀರು ಕೊಡ್ಬೇಕು. 47 TMC ನೀರನ್ನ ಈ ತಿಂಗಳು ಕೊಡ್ಬೇಕು ಅಂತೇಳಿ ಅವರು ಮತ್ತೆ ಕೋರ್ಟ್ಗೆ ಹೋಗ್ತಾರೆ. ಮಳೆ ನೀರಾಗಿಲ್ಲ, ನಾವು ನೀರ್ ಕೊಡಕ್ಕಾಗಿಲ್ಲ, ಕುಡಿಯುವಷ್ಟು 92 ಅಡಿ. ನಮ್ಮಲ್ಲಿ ಈಗಿರುವಂತದ್ದು 30 TMC ನೀರು. ಅದರಲ್ಲಿ 12ರಿಂದ 17 ಡೆಡ್ ಸ್ಟೋರೇಜ್ ಅಂತ ನಾವು ಏನು ಅದನ್ನ ನಾವು ಅದನ್ನ ತಗೊಳಕ್ಕೆ ಬರಲ್ಲ. ಇಂಥ ಸಂದರ್ಭದಲ್ಲಿ ಇದ್ದಾಗ ಇರುವಂತ 12,500 ಕ್ಯೂಸೆಸ್ ನೀರನ್ನ ಪ್ರತಿನಿತ್ಯ ಕೊಟ್ರೆ 24 ಗಂಟೆಗೆ 1 TMC ಆಗ್ಬಿಡ್ತದೆ. ನೀವು 1 TMC 6 ದಿನ ಹರಿದ್ರೆ 30 ಲಕ್ಷ. 6ನೇ ಅಂತದ್ದು ಒಂದೇ ಒಂದು ಯೋಜನೆ ಆಗುತ್ತೆ. ನೀವು ಎಲ್ಲಾ ಯೋಜನೆಗಳಲ್ಲಿ ಹೊಸ ಯೋಜನೆಗಳನ್ನ ಕೊಡ್ತೀರಿ, ಭಾಗ್ಯಗಳನ್ನ ಕೊಟ್ಟಿದ್ದೀರಿ, ಮಹಾಲಕ್ಷ್ಮಿ ಭಾಗ್ಯ ಅಂತ ಕೊಟ್ಟಿದ್ದೀರಿ, ಏದಾರ ಗೃಹಲಕ್ಷ್ಮಿ ಅಂತ ಕೊಟ್ಟಿದ್ದೀರಿ, ಎಲ್ಲಾನು ಕೊಡ್ತಿದ್ದೀರಿ. ಇನ್ನೊಂದು ಭಾಗ್ಯನೂ ಕೊಡಿ, ನೀರಿನ ಭಾಗ್ಯ ಕೊಡಿ ನೋಡೋಣ. ಮಂಡ್ಯ ಜಿಲ್ಲೆಗೆ ನೀರಿನ ಭಾಗ್ಯ ಕೊಡಿ ಅಂತ ಕೇಳ್ತಾ ಇದೀರಿ. ನಾವು ನೀರಿನ ಭಾಗ್ಯ ಕೊಡಿ ಅಂತ ಹೇಳ್ತಿದ್ದೀವಿ. ನೆನ್ನೆ ನಾವು ಹೋರಾಟ ಮಾಡುವಾಗ ಅದೇ ಹೇಳಿದ್ವಿ. ಅಲ್ಲ ಸ್ವಾಮಿ, ಒಂದ್ ಕಡೆ ಕಣ್ಣು ಒರೆಸೋ ತಂತ್ರ ಯಾಕೆ ಮಾಡ್ತಾ ಇದ್ದೀರಿ? ಈಗ ದೊಡ್ಡ ಜವಾಬ್ದಾರಿ ಮಂಡ್ಯ ಜಿಲ್ಲೆಗೆ ನಾಯಕರುಗಳಿಗೆ ಬಿದ್ದಿದೆ. ಒಂದ್ ಕಡೆ ಕೃಷಿ ಆಧಾರಿತ ಜಿಲ್ಲೆ ಮಂಡ್ಯ, ಕೃಷಿ ಸಚಿವರು ಮಂಡ್ಯದವರೇ ಇದ್ದಾರೆ. ತಾವು ಹೇಳಿದಾಗ ನಾನು ಇಲ್ಲ ಅಂತಂದೆ, ಆದ್ರೂ ಅದ್ ಮಹತ್ವವನ್ನ ನಾವು ಗಣಿಸ್ಬೇಕಾಗಿದೆ. ನಾನು ಊಟ ನೋಡಿಲ್ಲ. 2ನೇ ಕ್ಯಾಬಿನೆಟ್ ಆಗ್ಬಿಟ್ಟಿತ್ತು, ಅನೌನ್ಸ್ ಆಗಿತ್ತು. ಅದ್ರ ನಂತರ ಈಗ ಜಲಸಂಪನ್ಮೂಲ ಜಿಲ್ಲೆಗೆ ಉಳ್ಕೊಂಡಿದೆಯಲ್ಲ, ಬಹಳ ಅನುಭವಿ ರಾಜಕಾರಣಿ ನರೇಂದ್ರ ಸ್ವಾಮಿ ಅವರು, ಅದ್ರ ಬಗ್ಗೆ ಏನ್ ಗೊಂದಲ ಇಲ್ಲ, ಬಹಳ ಬುದ್ಧಿಜೀವಿ ಇದೆ. ಚಲುವರಾಯ ಸ್ವಾಮಿ ಅವರು ಕೂಡ ಆರೋಗ್ಯ ಸಚಿವರಾಗಿ ಬಹಳಷ್ಟು ಸುಧಾರಿಸ್ತಾ ತಂದಿದ್ದಾರೆ. ಸಾರಿಗೆ ಮಂತ್ರಿಗಳ ಕೆಲಸ ಮಾಡಿದ್ದಾರೆ, ಕೃಷಿ ಮಂತ್ರಿಯ ಕೆಲಸ ಮಾಡಿದ್ದಾರೆ, ನಮ್ಗೆ ವಿಶ್ವವಿದ್ಯಾಲಯ ಕೂಡ ತಂದ್ಕೊಟ್ಟಿದ್ದಾರೆ. ಈಗ ನಮ್ಗೆ ಇನ್ನೊಂದು ಬಹಳ ಖುಷಿ ವಿಚಾರ ಅಂದ್ರೆ ಜಲಸಂಪನ್ಮೂಲ ಖಾತೆನೇ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಮಾಡಿದ ದಿನನೇ ಕಾವೇರಿ ನದಿ ನೀರಿಗಾಗಿ ಹೋರಾಟ ಮಾಡಿದ ಅವ್ರಿಗೆ ಜಲಸಂಪನ್ಮೂಲ ಸಿಕ್ಕಿದೆ. ನಾನು ಚಲುವರಾಯ ಸ್ವಾಮಿ ಅವರಿಗೆ ಬಹಳ ಅಭಿನಂದನೆ ಪೂರ್ವಕವಾಗಿ ವಾಹಿನಿ ಮೂಲಕ ಕೋರ್ಕೊತಿದ್ದೀನಿ. ಇಷ್ಟು ವರ್ಷಗಳ ಕಾಲ ಭಾರಿ ನಾಗೇಗೌಡರು ನೋಡಿದ್ಮೇಲೆ ನಾವು ಮತ್ತೆ ನಿಮ್ಮನ್ನ ನಾವು ಸಣ್ಣ ನೀರಾವರಿ ಸಚಿವನ ಪುಟ್ಟರಾಜನ ನೋಡಿದ್ವಿ. ಈಗ ನೀವು ಜಲಸಂಪನ್ಮೂಲ ಖಾತೆ ಸಚಿವರಾಗಿ ಈ ಜಿಲ್ಲೆಗೆ ಸಚಿವರಾಗಿ ಬರ್ತಾ ಇದ್ದೀರಿ, ಉಸ್ತುವಾರಿ ಸಚಿವರು ಇದ್ದೀರಿ. ಈಗ್ಲಾದ್ರೂ ನಮ್ ಕಾವೇರಿ ನದಿ ನೀರಿನ ಸಮಸ್ಯೆ ಪರಿಹಾರ ಸಿಗ್ಲಿ. ಮಂಡ್ಯ ಜಿಲ್ಲೆಗೆ ಒಂದು ವಿಶೇಷವಾದಂತ ಜಾಗದಲ್ಲಿ ಕೆರೆಕಟ್ಟೆಗಳನ್ನ ವಿಸ್ತರಿಸುವಂತದ್ದು, ಒಂದೊಂದು TMC ನೀರು ಹಿಡಿಯುವಷ್ಟು ಜಾಗವನ್ನಾದ್ರೂ ಕೆರೆಗಳನ್ನ ಕಟ್ಟೆಗಳನ್ನ ಕಟ್ಟುವಂತ ಕೆಲಸ ಮಾಡುವಂತ ಕೆಲಸವನ್ನ ಮಾಡ್ಲಿ. ದಯವಿಟ್ಟು ಎಲ್ಲೋ ಒಂದ್ ಕಡೆ ಚಿತ್ರರಂಗದ ನಾಯಕರುಗಳು ಬೇರೆ ಬೇರೆ ಕಡೆ ನೋಡಿದಾಗ ಸುಧಾರಿತ ರತನ್ ಟಾಟಾ ಅಂತವ್ರು ಬೇರೆ ಬೇರೆ ವಿಸ್ತೀರ್ಣ ಗ್ರಾಮದ ಅಭಿವೃದ್ಧಿಗಳನ್ನ ಮಾಡಿದ್ದ ನೋಡಿದೀವಿ. ಮಂಡ್ಯ ಜಿಲ್ಲೆಯ ಶಾಸಕರು 7 ಜನ ಏನಿದ್ದಾರೆ, 7 ಜನ ಶಾಸಕರು 1.5 TMC ನೀರಿಡುವಂತ ಒಂದೊಂದು ಕಟ್ಟೆ ಕಟ್ಕೊಟ್ಬಿಟ್ರೆ ನಿಜವಾಗ್ಲೂ ಕೃಷಿ ಆಧಾರಿತವಾದಂತ ಜಿಲ್ಲೆಯ ಜನರಿಗೆ ನಿಜವಾಗ್ಲೂ ಪ್ರೋತ್ಸಾಹದಾಯಕವಾದಂತ ಕೆಲ್ಸಗಳಾಗತ್ತೆ. ಜನ ನಿಮ್ಮನ್ನ ನೆನ್ಸ್ಕೋತಾರೆ, ಬಹಳ ಉದಾರಿ ಗುಣವನ್ನ ಬೆಳೆಸ್ಕೋತಾರೆ. ನಮ್ಮ ಮಂಡ್ಯ ಜಿಲ್ಲೆಯ ಜನ ಯಾರು ಇಲ್ಲಿಯವರೆಗೆ ST ಜಯರಾಮ್ ಇಂದಿಡಿದು KV ಶಂಕರೇಗೌಡ ಗುರುಗಳಂತ, ಮಾದೇಗೌಡ್ರಂತವ್ರು, ಚೌಡಯ್ಯನಂತವ್ರು, SM ಕೃಷ್ಣ ಅಂತವ್ರು, HV ವೀರೇಗೌಡ್ರಂತವ್ರು, ಯಾರ್ಯಾರು ನಮ್ಮ ಆತ್ಮಾನಂದ ಅವರು ಇರ್ಬೋದು, ಎಲ್ಲಾ ನಾಯಕರುಗಳನ್ನ ನಾವು ಗಮನದಲ್ಲಿಟ್ಕೊಂಡಿದ್ದೇವೆ. ಕೆಲಸ ಮಾಡಿದ ಕಾರ್ಯಗಳನ್ನ ಮಳವಳ್ಳಿ ತಾಲೂಕಿನ B ಸೋಮಶೇಖರ್ ಅನ್ನದಾನಿ ಅವ್ರನ್ನೂ ಸೇರ್ಸ್ಕೊಂಡಂತೆ, ಬಂಡಿ ಸಿದ್ದೇಗೌಡ್ರನ್ನು ಸೇರ್ಸ್ಕೊಂಡಂತೆ, ಇಲ್ಲಿನ ಕೆಂಪೇಗೌಡರು, ಪುಟ್ಟರಾಜು, ಹೀಗೆ ಪುಟ್ಟರಾಜಣ್ಣ ಈ ತರ ನಾಯಕರುಗಳನ್ನು ನಾವು ನಾಯಕರನ್ನ ಗಮನಿಸ್ತಿದೀವಿ. ಯಾಕೆ ಅಂತ ಹೇಳಿದ್ರೆ ಕೆಲಸಗಳು ಮಂಡ್ಯ ಜಿಲ್ಲೆಯ ಪ್ರಗತಿಗೆ ಅವರ ಪಾತ್ರನೂ ಬಹಳ ಮುಖ್ಯವಾಗಿದೆ. ನಮ್ಮನ್ನ ಸಂಸದರಾಗಿ ಸ್ಪರ್ಧೆ ಮಾಡಿದಂತ ಅಂಬರೀಶ್ ಅವರನ್ನು ನಾವು ಈಗ ಸ್ಮರಿಸಬೇಕಾಗಿದೆ. ಹಲವಾರು ನಾಯಕರು ಈ ಜಿಲ್ಲೆಗೆ ತನ್ನದೇ ಅಂತ ಕೊಡುಗೆ ಕೊಟ್ಟಂತ ಮಹಾನ್ ನಾಯಕರುಗಳು ಈ ಜಿಲ್ಲೆಯಲ್ಲಿ ಇದ್ದಾರೆ. 1-2 ಹೆಸರು ಹೇಳಕ್ಕೆ ಅದು ತುಂಬಾ ಹೆಸರುಗಳು, ಹಾಗಾಗಿ ಪ್ರಮುಖರ ಹೆಸರಷ್ಟೇ ಹೇಳ್ತಿದೀವಿ. ಸರ್, ಇವತ್ತು ಕನ್ನಡ ಸೇನೆ ಪರವಾಗಿ ತಾವು ಹೇಳ್ತಾ ಇದ್ದೀರಿ, ಯಾವುದೇ ಈ ಸಂಘಟನೆಗಳು ನಮ್ಮ ಮಂಡ್ಯ ಜಿಲ್ಲೆಯ ರೈತರನ್ನ ಹಿತವನ್ನ ಕಾಪಾಡಬೇಕಾದ್ರೆ ಸಂಘಟನೆಗಳು ಮತ್ತೆ ರೈತ ಪರ ಹೋರಾಟಗಾರರು ಇವತ್ತು ಬೀದಿಗಿಳಿದು ಚಳವಳಿಯನ್ನು ಮಾಡ್ತಾ ಇದೀವಿ. ಈ 6ನೇ ಹಂತದ ಕುಡಿಯುವ ನೀರು ಯೋಜನೆಯನ್ನ ತಡೆ ಒಡ್ಲೇಬೇಕು, ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಮೇಕೆದಾಟು ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲೇಬೇಕು, ತತ್ಕ್ಷಣದಿಂದ ಜಾರಿ ಮಾಡ್ಲೇಬೇಕು ಅಂತ ಹೇಳ್ತೀರಿ. ಈ ವಿಚಾರವಾಗಿ ಇದುವರೆಗೂ ಕೂಡ ಯಾವುದೇ ಶಾಸಕರು ಮತ್ತೆ ಚುನಾಯಿತ ಪ್ರತಿನಿಧಿಗಳು ಮಾತನ್ನೇ ತೆಗಿತಾ ಇಲ್ವಲ್ಲ.
ಅದನ್ನ ಯಾವ ರೀತಿಯಾಗಿ ನೀವು ಪರಿಗಣಿಸ್ತೀರಿ? ಮತ್ತೆ ಕನ್ನಡ ಸೇನೆ ಅವ್ರನ್ನ ಜಾಗೃತಗೊಳಿಸಿದ್ರೆ ಯಾವ ರೀತಿ ಅವ್ರನ್ನ ಜಾಗೃತಗೊಳಿಸ್ತೀರಿ? ನಾವು ಸಾಕಷ್ಟು ಸಾರಿ ಶಾಸಕರುಗಳನ್ನ ಕರೆದಾಗ, ಸಚಿವರನ್ನ ಕರೆದಾಗ ನಾವು ಈ ಜಿಲ್ಲೆಯ ಶಾಶ್ವತ ಸಮಸ್ಯೆಗಳ ಪರಿಹಾರಕ್ಕಾಗಿಯೇ ಆಗ್ರಹ ಮಾಡಿದ್ವಿ. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಾ ವಿಷಯಗಳನ್ನ ಪರಿಗಣಿತವಾದಂತಹ ಹೋರಾಟಗಳನ್ನ ಮಾಡ್ಕೊಂಡು ಬಂದಂತವ್ರು. ಕಳೆದ 22 ವರ್ಷಗಳ ಕಾಲ ಸಾರ್ವಜನಿಕ ಬದುಕಿನಲ್ಲಿ ಕೆಲಸ ಮಾಡುವ ಅನುಭವ ನಮ್ಗಿರೋದ್ರಿಂದ ಮಾದೇಗೌಡ್ರಂತವ್ರು, ಚೌಡಯ್ಯನಂತವ್ರು, ಸುನಂದ ಜಯರಾಮ್ ಅಂತವ್ರು, ಚೌಡಯ್ಯನಂತವ್ರು, ವಾಟಾಳ್ ನಾಗರಾಜ್ ಅಂತವ್ರು, KR ಕುಮಾರ್ ಅಂತವ್ರು, BK ರಾಜಪ್ಪ ಅಂತವ್ರು, BT ಲಲಿತಾ ನಾಯಕ್ ಅಂತವ್ರು, ಎಂತೆಂತ ಮಹಾನ್ ದಲಿತ ಕವಿ ಹನುಮಂತಯ್ಯ, ಸಿದ್ಲಿಂಗಯ್ಯನಂತವ್ರು, ಎಂತೆಂತ ಮಹಾನ್ ನಾಯಕರ ಜೊತೆ ಹೋರಾಟ, ಮೇಧಾ ಪಾಟ್ಕರ್ ಅಂತ ನಾಯಕರುಗಳ ಜೊತೆ ಚಳುವಳಿ ಮಾಡಿದ ಅನುಭವ, ನಮ್ಮ ಚಿಕ್ಕ ಅನುಭವಗಳು ನಮ್ಮ ಮುಂದೆ ಇದೆ. ಕಾವೇರಿ ವಿಷಯಗಳಲ್ಲೂ ಬಹಳಷ್ಟು ಸವಸ್ತರವಾಗಿದೆ. ಜನ ಇವತ್ತು KV ಶಂಕರೇಗೌಡರು ಈ ಜಿಲ್ಲೆ ಕರ್ತವ್ರು ಅಂತ ನಾವ್ ಯಾಕೆ ನೆನ್ಸ್ಕತೀವೋ, ಈ ಜಿಲ್ಲೆಯ ಜನಪ್ರತಿನಿಧಿಗಳು ಅದೇ ಕರ್ತವ್ಯವನ್ನ ಪಾಲನೆ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಮುಂದೆ ದೊಡ್ಡ ಅಪಾಯ ಬರ್ತಾ ಇದೆ. ಯಾಕೆ ಅಂತಂದ್ರೆ ನೀರಿನ ಜಲ ನೀವ್ ಯಾವುದೇ ಭಾಗ್ಯಗಳನ್ನ ಕೊಡ್ಬಹುದು, ಆದ್ರೆ ಇಂಥ ಭಾಗ್ಯಗಳನ್ನ ಕೊಡಕ್ ಆಗದೆ ಇರುವಂತ ಭಾಗ್ಯಗಳನ್ನ ನೀವು ಸೃಷ್ಟಿಸಬೇಕಾಗಿದೆ. ಮನಸ್ಪಟ್ರೆ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಹಳ ಜನಪ್ರಿಯತೆ ಪಡ್ಕೊಂಡಿರೋ ರವಿಕುಮಾರ್ ಅವರು ಈ ಕೆಲಸ ಮಾಡ್ಬೋದು. ಜನ ಸಾಕಾರವಾಗಿ ಏನಾದ್ರೂ ಪ್ರೀತಿಯಿಂದ ನಮ್ಮನ್ನ ಸಹಾಯ ಮಾಡಿ ನೀರನ್ನ ಕಟ್ಟೆ ಕಟ್ತೀವಿ ಅಂದ್ರೆ ಖಂಡಿತ ಭೂಮಿ ಕೊಡೋರು ಇದ್ದಾರೆ, ದುಡ್ಡು ಕೊಡೋರು ಇದ್ದಾರೆ. ಸಂಗ್ರಹ ಮಾಡುವಂತ ಗುಣವನ್ನ ಇಟ್ಕೊಂಡು ನಾವು ದೂರದೃಷ್ಟಿಯ ಆಲೋಚನೆಯನ್ನ ಮಾಡ್ಬೇಕಾಗಿರುವಂತದ್ದಿದೆ. ಕನ್ನಡ ಸೇನೆ ಹೋರಾಟ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ವಿಚಾರಗಳಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದೆ. ನಾವು 6ನೇ ಹಂತದ ಯೋಜನೆಯನ್ನ ಖಂಡಿತವಾಗಿ ವಿರೋಧ ಮಾಡ್ತೇವೆ. ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೂ ನಾವು ಕರೆ ಕೊಟ್ಟಿದ್ದೇವೆ. ಬೆಂಗಳೂರು ನಗರಕ್ಕೆ ಕೊಡಬೇಡಿ ಅನ್ನುವಂತ ಆಲೋಚನೆ ಮಾಡ್ತಿಲ್ಲ. ಎಲ್ಲ ಮೂಲಭೂತ ಸೌಕರ್ಯ ಅವರು ಹಕ್ಕುದಾರ ಇದ್ದಾರೆ. ಆದ್ರೆ ಕುಡಿಯ ನೀರು ತಕೊಂಡು ಹೋಗುವಂತ ಜನರ, ಆ ಭಾಗದ ಜನರ ಪರಿಸ್ಥಿತಿನೂ ಕೂಡ ನೀವು ಗಮನಿಸಬೇಕಾಗಿರುವ ಕೆಲಸಕ್ಕಷ್ಟೇ ನಮ್ಮ ಒತ್ತಾಯ ಆಗಿದೆ. ಈ ಭಾಗದ ಜನರನ್ನ ವಂಚಿಸಿ, ಎಲ್ಲೋ ಇರೋ ಜನರಿಗೆ ವಂಚಿಸೋ ಲಾಭದ ಮಾಡುವಂತ ಕೆಲಸಗಳನ್ನ ಮಾಡಬೇಡಿ. ಈ ಜನರನ್ನೂ ಅಭಿವೃದ್ಧಿಪಡಿಸಿ, ಆ ಭಾಗದ ಜನರನ್ನೂ ಅಭಿವೃದ್ಧಿಪಡಿಸಿ. ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಮಾಡ್ತಿದ್ದಾರೆ, 2,000 ಕೋಟಿಗಿಂತಲೂ ಮಿಗಿಲಾದಂಥದ್ದು. ಮತ್ತೆ ಆರ್ತಿ ಅಂತ ಹೇಳಿ ಕಾವೇರಿ ಮಾಡ್ತಾರೆ, 100 ಕೋಟಿ ಹಣ ಮೀಸಲಿಟ್ಟಿದ್ರು, 108 ಕೋಟಿನ. ನಮ್ಗೆ ಇಂಥ ಯೋಜನೆಗಳು ಬೇಡ. ದಯಮಾಡಿ ಅಪಾಯವಾದ ಜಾಗ, ಅಲ್ಲಿನ ಏನು ವಿಶೇಷವಾದಂತ ಆ ಭಾಗದಲ್ಲಿರುವಂತ ಅಧಿಕಾರಿಗಳೇ ನಮ್ಗೆ ಒಂದು ವರದಿ ಕೊಟ್ಟಿದ್ದಾರೆ. ಏನಂತ ವರದಿ ಕೊಟ್ಟಿದ್ದಾರೆ? ಮೇಲ್ಭಾಗದ ಯಾವುದೇ ಜಾಗಗಳಲ್ಲಿ ಇಷ್ಟು ಅಡಿಯಿಂದ ಕೆಳಗಡೆ ಯಾವುದೇ ಭೂಮಿಯನ್ನ ಕೊರಿಬಾರ್ದು, ಕಾವೇರಿ ನದಿಗೆ ಅಪಾಯ ಬರುತ್ತೆ ಅನ್ನೋಂಥದ್ದನ್ನೆಲ್ಲ ನಾವು ವಿಸ್ತಾರವಾಗಿ ಹೈಕೋರ್ಟ್ಗೆ ವರದಿ ಹಾಕಿದ್ವಿ. ಸ್ಟೇ ಸಿಕ್ಕಿದೆ. ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಯೋಜನೆಗಳು ನಮಗೆ ಬೇಡ. ಮಂಡ್ಯ ಜಿಲ್ಲೆಗೆ ಕೃಷಿ, ಹೈನುಗಾರಿಕೆ ಆವತ್ತು ಕಡೆ ಗಮನ ಕೊಡಿ. ಅಂದ್ರೆ ಮಂಡ್ಯ ಜಿಲ್ಲೆ ಕೃಷಿ ಪೂರಕವಾಗಿರ್ತಕ್ಕಂಥ ಒಂದು ಜಿಲ್ಲೆ. ಮತ್ತೆ ಈ ಜಿಲ್ಲೆಗೆ ಆ ರೀತಿಯ ಒಂದಷ್ಟು ಕಾರ್ಯಕ್ರಮಗಳನ್ನ ಯೋಜನೆ ರೂಪಿಸಿ ಶಾಶ್ವತವಾದ ಯೋಜನೆಗಳನ್ನ ಮಾಡಿ. 39 TMC ಯೋಜನೆಯಲ್ಲಿ ಮೇಕೆದಾಟು ಯೋಜನೆ ಆಗ್ತಾ ಇದೆ. ಹೌದು. 6 TMC ನೀರನ್ನ ಬೆಂಗಳೂರು ತಗೊಂಡು ಹೋಗಕ್ಕೆ 6,939 ಕೋಟಿ ಹಣ ಮೀಸಲಿಟ್ಟಿದ್ದಾರೆ. ಹೌದು. ಆ 40 TMC ನೀರ್ ಹಿಡಿದ್ರೆ ಬೆಂಗಳೂರು, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಶಾಶ್ವತ ಪರಿಹಾರ ಸಿಕ್ತಂಗಾಗುತ್ತೆ. ಕುಡಿಯೋ ನೀರಿನ ಸಮಸ್ಯೆ ಅಲ್ಲಿಗೆ 5 ಜಿಲ್ಲೆ ಒಳಗೊಂಡಂದ್ರೆ 3 ಕೋಟಿಯಷ್ಟು, ಮಿನಿಮಮ್ 3 ಕೋಟಿ ಜನರನ್ನ ರಾಜ್ಯದ 40ರಷ್ಟು ಭಾಗದ ಸಮಸ್ಯೆ ಪರಿಹಾರ ಸಿಕ್ಬಿಡ್ತದೆ. ಹಾಗಾಗಿ ನಾವು ಈ ಆಗ್ರಹ ಮಾಡ್ತಾ ಇರೋದೇನಂದ್ರೆ ಅಂಕಿ ಅಂಶ ಆಧಾರದ ಮೇಲೆ ನಿಮ್ಗಳ ಮುಂದೆ ಇಟ್ಟರು ಕೂಡ ನೀವ್ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ? ಅವ್ರು ಯಾರೋ ಮಾಡಿದ್ರು, ಅವ್ರು ಮಾಡಿಲ್ಲ ಅಂತ ನೀವ್ ಯಾಕೆ ಹೋಗ್ತಿದ್ದೀರಿ? ಅತ್ಯಂತ ಜನಪ್ರಿಯ ಪಡ್ಕೊಂಡಂತವ್ರು DK ಶಿವಕುಮಾರ್ ಅವರು. ನಾನು ವಿನಂತಿ ವಾಹಿನಿ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ನಮ್ಮ ನೀರು ನಮ್ಮ ಹಕ್ಕಿಗಾಗಿ ಬಂದವರು ನೀವು, ನಮ್ಮ ನೀರಿನ ಹಕ್ಕಿನ ರಕ್ಷಣೆಗಾಗಿ ಒತ್ಕೊಡ್ಬೇಕಾಗಿದೆ. ಸುಗ್ರೀವಾಜ್ಞೆ ತಂದು ಈಗ ನಮ್ಮ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. 2 ಸದನಗಳಲ್ಲಿ ತಂದು ಸಮಗ್ರ ಈ ಒಂದು ವಿಷಯಕ್ಕೆ, ರೈತರ ವಿಷಯಕ್ಕೆ ಯಾವುದೇ ರಾಜಕೀಯವನ್ನು ಮಾಡದೆ JDS, ಕಾಂಗ್ರೆಸ್, BJP ಎಲ್ಲ ಶಾಸಕರು, ಕರ್ನಾಟಕ ವಿಧಾನಸಭೆಯ ಶಾಸಕರು ಒಟ್ಟಾರೆ ಕರ್ನಾಟಕ ರಾಜ್ಯದ ಋಣವನ್ನ ತೀರಿಸಬೇಕಾದ ನಿಮ್ ಕರ್ತವ್ಯ ಇದೆ. ಹಾಗಾಗಿ ನೀವು ಕಾವೇರಿಯ ನೀರಿನ ಸಮಸ್ಯೆನ ರೈತರು ಎಲ್ಲಿವರೆಗೆ ರಸ್ತೆಯಲ್ಲಿ ನಿಲ್ಲಿಸುವಂತ ಕೆಲಸವನ್ನ ನೀವು ಮಾಡ್ತೀರಿ. ಖಂಡಿತ ಮೇಕೆದಾಟು ಯೋಜನೆಗಳನ್ನ ಮಾಡಿ, ಮಂಡ್ಯದಲ್ಲಿ ಕೆರೆಕಟ್ಟೆಗಳನ್ನ ಅಭಿವೃದ್ಧಿ ಮಾಡಿಸುವಂತ ಕೆಲಸ ಮಾಡಿ, ಆಧುನೀಕರಣವಾಗಿ ಕೈಗಾರಿಕಾ ಪ್ರದೇಶವನ್ನ ಮಾಡಿ. ನಿಜಲು ಮಂಡ್ಯ ಜಿಲ್ಲೆಯ ಜನರು ಬಹಳಷ್ಟು ಹಿಂದುಳಿದಿದೆ. ಎಂತ ಮಹಾನ್ ನಾಯಕರುಗಳು ಹುಟ್ಟಿದ ಜಿಲ್ಲೆ. ಯಡಿಯೂರಪ್ಪನಂತವ್ರ ನಾಯಕರುಗಳು, SM ಕೃಷ್ಣ ITBT ಸಂಸ್ಥೆಯನ್ನ ಬೆಂಗಳೂರು ನಗರವನ್ನೇ ಉನ್ನತೀಕರಣಗೊಳಿಸಿದಂತ ನಾಯಕ. ಮಂಡ್ಯ ಜಿಲ್ಲೆ ಇಷ್ಟೊಂದು ಹಿಂದುಳಿಯೋದಕ್ಕೆ ನೆರೆಹೊರೆಯ ಜಿಲ್ಲೆಗಳನ್ನ ನಾವು ಹೋಲಿಸಿಕೊಂಡ್ರೆ ತುಮಕೂರು, ಶಿವಮೊಗ್ಗ, ಹಲವಾರು ಜಿಲ್ಲೆಗಳನ್ನ ನಾವು ಕಂಪೇರ್ ಮಾಡೋದಾದ್ರೆ
ಇವತ್ತು ಕೂಡ ಒಂದು ಕುಗ್ರಾಮವಾಗಿ ಉಳಿದ್ಬಿಟ್ಟಿದೆ ಮಂಡ್ಯ. ಮಂಡ್ಯ ಅದಕ್ಕೆ ಇಲ್ಲಿ ಕೃಷಿಗೆ ಪೂರಕವಾದಂತ ಉತ್ತೇಜನಗಳು ಕೂಡ ಸಿಗ್ಲಿಲ್ಲ ಅನ್ನೋದು ಕೂಡ ಒಂದು ಅಂಶ ಅಲ್ಲಿ. 100% ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಇದೆ. ಹೌದು. ಎಷ್ಟು ಜನಕ್ಕೆ ಕೃಷಿಗಳಲ್ಲಿ ಆದಾಯದಾರವಾದಂತ ಕೆಲಸ ಮಾಡ್ತಾ ಇದ್ದಾರೆ. ಹೌದು. ನಮ್ಮಲ್ಲಿ ವಿಶ್ವವಿದ್ಯಾನಿಲಯಗಳಿದೆ, ಕೃಷಿಗೆ ಸಂಬಂಧಪಟ್ಟಂತ ಸಚಿವರು ಇದ್ರು, ರೈತ ಆತ್ಮಹತ್ಯೆ ಆಗ್ತಾ ಇದೆ. ರೈತರಿಗೆ ಹೆಚ್ಚಿದೆ ಮಂಡ್ಯ ಜಿಲ್ಲೆಯಲ್ಲಿ, ಸಾಲ ಇಲ್ಲ. ಅತಿ ಹಿಂದೆ ನೋಡಿದಾಗ 4-5 ವರ್ಷಗಳ ಹಿಂದೆ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಂತ ಜಿಲ್ಲೆ ಮಂಡ್ಯ ಜಿಲ್ಲೆ. ಇಂತಹ ಒಂದು ದುರದೃಷ್ಟಕರ ವಿಷಯಗಳನ್ನು ಮನಗಣಬೇಕಾಗಿದೆ. ನಾವು ಆರೋಗ್ಯವನ್ನು ಕೊಡಬೇಕಾಗಿದೆ, ನೀರನ್ನ ಕೊಡಬೇಕಾಗಿದೆ, ವೈಜ್ಞಾನಿಕ ಬೆಲೆ ಕೊಡಬೇಕಾಗಿದೆ, ಕೆಲಸ ಕಾಮಗಾರಿಗಳನ್ನ ಕೊಡಬೇಕಾಗಿದೆ. ಮುಂದೆ ಬರುವ ಯುವ ಪೀಳಿಗೆಗೂ ಯುವ ಜನರಿಗೂ ನಾವು ಒಳ್ಳೆಯ ದಾರಿಯನ್ನು ತೋರಿಸುವಂತ ಕೆಲಸವನ್ನ ಕೊಡಬೇಕಾಗಿದೆ. ಉದ್ಯೋಗವನ್ನ ಕೊಡಬೇಕಾಗಿದೆ, ಉದ್ಯೋಗ ಸೃಷ್ಟಿಸಬೇಕಾಗಿದೆ, ಕೈಗಾರಿಕೆ ವಲಯದಲ್ಲಿ ಜನರ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕಾಗಿದೆ. ಒಟ್ಟಾರೆ ಯೋಜನೆಗಳನ್ನ ಶಾಸಕರು ಜನಪ್ರತಿನಿಧಿಗಳಾಗುವಂತ ದೂರದೃಷ್ಟಿ ಆಲೋಚನೆ ಇಡುವಂತ ನಾಯಕರು ನಮಗ್ ಬೇಕು. ಇದಾರೆ ಯಾಕೆ ಕೆಲಸ ಮಾಡ್ತೀರ ಅನ್ನೋದೇ ಗೊತ್ತಾಗ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಕಮ್ಮಿ ಇಲ್ಲದೆ, ಯಾವುದೇ ಜಿಲ್ಲೆಯಲ್ಲಿ ಕಮ್ಮಿ ಇಲ್ಲದ ರಾಜಕಾರಣ ಮಾಡುವ ನಾಯಕರಿಲ್ಲ. ಸೋತಿರುವಂತ ನಾಯಕರುಗಳಿರ್ಬೋದು, ಗೆದ್ದಿರೋ ನಾಯಕರು ಎಲ್ಲರೂ ಬಹಳಷ್ಟು ಸಾಮರ್ಥ್ಯವುಳ್ಳವರೇ ನಾಯಕರಿರೋದ್ರಿಂದ ಸಮರ್ಥವಾಗಿ ಕೈಗಾರಿಕೆ ಮಂತ್ರಿಗಳಲ್ಲೂ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ನಮ್ಮ ಕೈಗಾರಿಕೆ ಸಚಿವರು ಮಂಡ್ಯದ ಸಂಸದರು ಕುಮಾರಸ್ವಾಮಿ ಅವರು ಈ ಜಿಲ್ಲೆಗೆ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಒಂದು ದುರಂತ ಏನು ಅಂತ ಹೇಳಿದ್ರೆ, ಇಲ್ಲಿಯವರೆಗೆ ಒಬ್ರು ಕೂಡ ಕೇಂದ್ರ ಸಚಿವರ ಜೊತೆ ಕೂತ್ಕೊಂಡು, ಇಲ್ಲ ಶಾಸಕರ ಜೊತೆ ಸಚಿವರು, ಕರ್ನಾಟಕ ರಾಜ್ಯದ ಸಮನ್ವಯದ ಮತ್ತು ಶಾಸಕರುಗಳು ಕೇಂದ್ರ ಸಚಿವರು ಒಟ್ಟಿಗೆ ಕೂತು ಈ ಜಿಲ್ಲೆಯ ದುರಂತ ಏನು ಅಂತ ಹೇಳಿದ್ರೆ ಒಟ್ಟಿಗೆ ಕೂತು ಒಂದ್ ಸಭೆಗೂ ಚರ್ಚೆ ಮಾಡಿಲ್ಲ. ಇಷ್ಟು ಜನ ದೊಡ್ಡ ದುರಂತರವಾಗಿ ಹೋರಾಟ ಮಾಡುವಾಗ, ಬೀದಿಲಿಳಿದು ಸಾರ್ವಜನಿಕವಾಗಿ ಹೋರಾಟ ಮಾಡುವಾಗ ಒಬ್ರು ಕೂಡ ಕಾವೇರಿ ಕೊಳ್ಳದ ಭಾಗದ ಜನರ ಬಗ್ಗೆ ಒಬ್ರು ಮಾತಾಡ್ತಿಲ್ಲ. ಒಬ್ಬರೇ ರವಿಕುಮಾರ್ ಗಣಿಗ ಅವರು ನಾವು ನೀರ್ ಬಿಟ್ರೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಬದ್ಧತೆ ತೋರಿಸುವಾಗ ಯಾಕೆ ಬೇರೆಯವ್ರು ಯಾರು ಮಾತಾಡಲ್ಲ? ಯಾಕೆ ಬೇರೆಯವ್ರ ಕರ್ತವ್ಯ ಅಲ್ವಾ? ಹಂಗಾದ್ರೆ ಜಿಲ್ಲೆಯ ಕರ್ತವ್ಯ, ಜಿಲ್ಲೆಯ ರೈತರು ಉಳಿಸ್ಬೇಕಾಗಿರೋ ಹೇಮಾವತಿ, ಕಾರಂಗಿ, ಕಪಿನಿ, ಕಾವೇರಿ ನದಿ ನೀರಿನ ಜನನಯನ ಪ್ರದೇಶದ 28 ಜನ ಶಾಸಕರು ನಾವು ಒಟ್ಟಿಗೆ ಕೂರಿ ಒಂದ್ ಸಭೆ ಮಾಡೋಣ ಅಂತ ಒಂದು ಸಾರಿ ಪ್ರಯತ್ನ ಮಾಡಿದ್ರು ಒಂದ್ ಸಾರಿ ಸಭೆಗೆ ಸೇರಲ್ಲ. 10 ಜನ ಕೂರಲ್ಲ. ಎಷ್ಟು ದುರಂತ ಅಂತಂದ್ರೆ, ಕಾವೇರಿಯ ಶಿಸ್ತು ಪಾಲನಾ ಸಮಿತಿಗಳು ಏನು ಕಾವೇರಿಯಲ್ಲಿ ಮೀಟಿಂಗ್ ಕರೆದಾಗ ಅಟ್ಲೀಸ್ಟ್ ಶಾಸಕರು, ಕಾವೇರಿ ಕೊಡೋದು ಶಾಸಕರೇ ಹೋಗಲ್ಲ. ನೀರ್ ಬರಲ್ಲ ಅನ್ನುವಂಥವ್ರು ಹೋಗಲ್ಲ, ನೀರ್ ಬೇಕು ಅನ್ನೋರು ಹೋಗಲ್ಲ. ಯಾವ ರೀತಿಯ ಈಗ ಮೊನ್ನೆ ನೀರ್ ಇಲ್ದೇ ಇದ್ದಾಗ ಕುಡಿಯುವ ನೀರು ಜನಜಾನುವಾರುಗಳಿಗೆ ಮಾತ್ರ ನೀರನ್ನ ಕೇಳೋದಕ್ಕೆ 15 ದಿನಗಳು ಹೋರಾಟ ಆಯ್ತು. ಖಂಡಿತ ರೈತ ಸಂಘಟನೆಗಳು ಒಂದ್ ಕಟ್ ನೀರ್ ಬಿಡಿ ಅಂತ ಈ ರೀತಿಯ ಆಗ್ರಹಗಳೊಂದಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಮುಂದೆ ಹೇಗೆ ಸ್ವಾಮಿ? ಹೌದು, ಮುಂದೆ ನಾವು ಹೀಗೆ ಹೋರಾಟ ಮಾಡಕ್ಕಾಗತ್ತಾ? ಎಷ್ಟು ಜನ ಯುವಕರು ಹೋರಾಟ ಮಾಡ್ತಿದ್ದಾರೆ, ಎಷ್ಟು ಜನರಿಗೆ ಯುವಕರ ಹೋರಾಟದ ಮನಸ್ಥಿತಿ ಇದೆ? ಖಂಡಿತ ಇಲ್ಲ. ಇಲ್ಲಿ ಬರ್ತಾ ಇದೆ ಹೋರಾಟದ ಮನಸ್ಥಿತಿಗಳೇ ಬೇರೆ. ಹೊಸಬರು ಬಂದ್ರೆ ಹೋರಾಟಕ್ಕೆ ಬರಬೇಡಿ ಎನ್ನುವಂತ ಮನಸ್ಥಿತಿನೂ ಜನ ಇದಾರೆ. ಈಗ ಅಧಿಕಾರಿಗಳೇ ಹೇಳ್ಕೊಡ್ತಾರೆ, ಅದನ್ನ ಇಲ್ಲಿ ವಿಸ್ತಾರವಾಗಿ ಹೇಳಕ್ಕಾಗಲ್ಲ. ಇವರು ಬೇಡ ಹೋಗ್ಬೇಡಿ, ಯಾವಾಗತ್ತೆ ಇದಾಗತ್ತೆ. ಯಾಕೆ? ನಮ್ಮ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ನಾನು ಯುವ ಜನರಿಗೆ ಹೇಳುವಂತದ್ದು ಏನು ಅಂದ್ರೆ, ಸಮಾಜ ಕಟ್ಟುವಂತ ಜವಾಬ್ದಾರಿ ಇರುವುದು ನಿಮ್ಮ ಮೇಲೆ, ನನ್ನ ಮೇಲೆ, ಈ ಭೂಮಿಯಲ್ಲಿ ಹುಟ್ಟಿದೆ ಎಲ್ಲರ ಪ್ರತಿ ಮೇಲೂ ಇದೆ. ಹಾಗಾಗಿ ಮಾಧ್ಯಮದಿಂದ ನೀವು ಮಾಡ್ತಿರೋ ಕರ್ತವ್ಯನೂ ಅದೇ, ಜನಸಾಮಾನ್ಯರ ಬದುಕಿನಲ್ಲಿ ಹೊಸತನವನ್ನ ಕೊಡ್ಬೇಕು ಅಂತ ಹೇಳಿ ಕರ್ನಾಟಕ ಡಿಜಿಟಲ್ ನ್ಯೂಸ್ ಎಷ್ಟು ಕಷ್ಟಪಡ್ತಿದೆ. ಏನೆಲ್ಲ ಅಭಿಯಾನನೇ ಮಾಡಿದ್ರು ಅಂದ್ರೆ ಜನರಲ್ಲಿ ಜಾಗೃತಿ ಮೂಡಿಸುವಂತ ಹಲವಾರು ಜನರಲ್ಲಿ ಇವತ್ತು ಮಂಡ್ಯ ಜಿಲ್ಲೆ ಹೋರಾಟಗಾರರಾಗಿ ಇನ್ನೊಂದು ಮಧ್ಯೆ ಏನು ಹೇಳೋದಂದ್ರೆ, ನಿಮ್ಗೆ ಒಂದು ಅಭಿನಂದನೆ ತಲಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ವಾಹಿನಿಯ ಕರ್ತವ್ಯ ಕೂಡ ಇದು ಸಾಮಾನ್ಯರ ಬದುಕಿನ ಕಡೆಗೆ ಹೋಗ್ಬೇಕಾಗಿರುವಂತ ಆಲೋಚನೆಗಳು ನಮಗ್ ಬೇಕಾಗಿದೆ. ಹೊಸ ಹೊಸ ಆಲೋಚನೆಗಳನ್ನ, ಹೊಸತನದ ಆಲೋಚನೆಗಳನ್ನ ಮಾಡ್ಬೇಕಾಗಿದೆ. ವಾಹಿನಿಗೆ ಮೊದಲನೇ ಬಾರಿಗೆ ನಾನು ಬಂದು ಇಲ್ಲಿ ಸಂದರ್ಶನ ಕೂತಿದ್ದೀನಿ. ನಿಜವಾಗ್ಲೂ ನಿಮ್ಮ ಕಳಕಳಿಗೆ ನಾನು ಬಹಳ ಹೆಮ್ಮೆ ಪಡ್ತೀನಿ, ಖುಷಿ ಪಡ್ತೀನಿ, ಹೆಮ್ಮೆ ಅನಿಸ್ತಿದೆ. ಒಂದು ನ್ಯಾಷನಲ್ ಟಿವಿಯ ಚಾನಲ್ ರೀತಿಯಲ್ಲೇ ನಮ್ಮ ವಾಹಿನಿ ಬರ್ತಿದೆ. ಹಾಗಾಗಿ ನಿಮ್ಮ ವಾಹಿನಿಯ ಈ ಒಂದು ಕಳಕಳಿಯ ಹಂತದ ಯೋಜನೆಗಳನ್ನ ಕೈ ಎತ್ಕೊಳ್ಬೇಕು, ಅದನ್ನ ಯೋಜನೆ ಕೈ ಬಿಡ್ಲೇಬೇಕು ಅನ್ನುವಂಥದ್ದನ್ನ ಹಲವಾರು ನಾಯಕರನ್ನ ಕುರಿತು ಚರ್ಚೆ ಮಾಡಿದ್ದೀನಿ. ಇದು ದೊಡ್ಡ ಅಭಿಯಾನ, ಬಹಳ ವಿಶೇಷವಾದ ಅಭಿಯಾನ. ನಾನು ಈ ವಾಹಿನಿ ಮೂಲಕ ಕೇಳ್ಕೊಳ್ಳೋದೇನಂದ್ರೆ, ಸರ್ಕಾರದ ಶಾಸಕರುಗಳೇ, ಈ ಜಿಲ್ಲೆಯ 2-2 ಸಚಿವರೇ, ಕೇಂದ್ರ ಮಂತ್ರಿಗಳೇ, ಶಾಸಕರುಗಳ 5 ಜನ ಶಾಸಕರು, ರೈತ ಚಳವಳಿ ಹುಟ್ಟಿದ ಜಿಲ್ಲೆಯ ಸುಪುತ್ರ ಕೂಡ ಇವತ್ತು ಶಾಸಕರಿದ್ದಾರೆ. ಗಟ್ಟಿ ಧ್ವನಿಯಲ್ಲಿ ಆಗ್ರಹ ಮಾಡಬೇಕಾಗಿದೆ. 6ನೇ ಹಂತ ಯೋಜನೆ ಕೊಡಕ್ ಸಾಧ್ಯನೇ ಇಲ್ಲ ಅನ್ನೋ ಆಗ್ರಹವನ್ನ ಮಾಡಿ ಅನ್ನುವಂಥದ್ದನ್ನ ನಾವು ನಿಮ್ಗಳು ಹಿಂದೆ ಇದ್ದೀವಿ. ಸದನಕ್ಕೆ ಹೋಗುವಷ್ಟು ಶಕ್ತಿ ನಮ್ಗಿಲ್ಲ, ಚುನಾಯಿತ ಯಾರು ಹೋಗಕ್ಕಾಗಲ್ಲ. ಕರ್ನಾಟಕದಲ್ಲಿ ಆಯ್ಕೆ ಮಾಡಿ ಹೋಗುವಂತ ಶಕ್ತಿ ನಿಮಗ್ ಸಿಕ್ಕಿದೆ, ಭಗವಂತ ನಿಮಗ್ ಕೊಟ್ಟಿದ್ದಾರೆ. ನೀವು ಅಲ್ಲಿ ಹೋಗಿ ಸಮರ್ಥರಾಗಿ ರಾಜ್ಯದ ಪರವಾಗಿ, ಈ ಜಿಲ್ಲೆಯ ಪರವಾಗಿ ಕೆಲಸ ಮಾಡಿ ಅಂತೇಳಿ ವಿನಂತಿ ಪೂರ್ವಕ ನಾ ಕೇಳ್ಕೊತೀನಿ. ಅದೇ ರೈತರು
ಚುನಾಯಿಸಿ ಕಳಿಸಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಖಂಡಿತ ಋಣ ಋಣ ತೀರ್ಸ್ಬೇಕಲ್ಲ, ತೀರ್ಸ್ಬೇಕಾಗಿದೆ ಋಣ ಇವತ್ತು. ತೀರ್ಸ್ಬೇಕಲ್ಲ. ಖಂಡಿತ ಋಣ ತೀರಿತೆ ಅಂತ ನಾವು ಹಾಡು ಹೇಳ್ತೀವಲ್ಲ, ಈಗ ನಾವು ಸತ್ತೋಗಿ ಹೇಳ್ಬೇಕಾಗಿದೆ. ಹೌದು. ಈಗ ನಮ್ಮ ಅಲ್ಲ, ಕೊನೆ ಮಳೆ ಹೊಡೆದಂಗೆ ಆಗಿದೆ. ಕೂತಿದೆ. ಕೊನೆ ಮಳೆ ಇವತ್ತೇನಾದ್ರೂ 6ನೇ ಹಂತದ ಯೋಜನೆ ಖಂಡಿತವಾಗ್ಲೂ ನೆರವೇರದ್ದೇ ಆದ್ರೆ ಅಥವಾ ಅದು ಕಾರ್ಯರೂಪಕ್ಕೆ ಬಂದದ್ದೇ ಆದ್ರೆ ಹೌದು. ಇಡೀ ಮಂಡ್ಯ ಜಿಲ್ಲೆಯ ಮರಣ ಶಾಸನ ಅಂತೇಳಿ ಹಲವಾರು ಜನ ನಾಯಕರು ಹೇಳಿದ್ದಾರೆ. ನಾವು- ಇದು ನಮ್ಮ ವಾಹಿನಿ ಹೇಳ್ತಾ ಇರೋದಲ್ಲ, ಖಂಡಿತ. ನಮ್ಮ ಹಲವಾರು ಜನ ಇಲ್ಲಿ ಬಂದಂತ ಯಾರು ನೀರಾವರಿ ತಜ್ಞರಿದ್ದಾರೆ, ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ರೈತ ಹೋರಾಟಗಾರಿದ್ದಾರೆ, ಸಂಘಟನೆ ಪ್ರತಿಯೊಬ್ಬರು ಹೇಳ್ತಾ ಇರೋದು ಒಂದೇ ಮಾತು, ಇದು 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಏನಾದ್ರೂ ಕೈಗೊಂಡದ್ದೇ ಆದಲ್ಲಿ ಮಂಡ್ಯ ಜಿಲ್ಲೆ ಜನರು ಇನ್ನು ಕುಡಿಲಿಕ್ಕೆ ಸಾಕು, ವ್ಯವಸಾಯ ಮಾಡ್ಲಿಕ್ಕೆ ನೀರಿರಲ್ಲ. ಇಲ್ಲಿಗೆ ನಮ್ಮ ರೈತರ ಕತೆ ಕಂಪ್ಲೀಟ್ ಆಗಿ ಕೊನೆ ಮಳೆ ಹೊಡೆದಾಗೆ ಅಂತ ಹೇಳ್ತಾರೆ. 6ನೇ ಹಂತದ ಯೋಜನೆ ಸಂಪೂರ್ಣ ಬೆಳೆಗಳ ರಕ್ಷಣೆ ಆಗ್ತದೆ. ಮಂಡ್ಯ ಜಿಲ್ಲೆಯ ರಕ್ಷಣೆ ನೀವು ವೈಜ್ಞಾನಿಕವಾಗಿ ಒಂದು ಆಲೋಚನೆ ಮಾಡಿ, ಎಷ್ಟು ಜನ ಕೃಷಿ ಭೂಮಿಯನ್ನ ನೆಂಬಿದ್ದಾರೆ, ಹೌದು, ಆ ಕೃಷಿನ ನೆಂಬಿ ಎಷ್ಟು ಜನ ಸಾಲ ಮಾಡ್ಕೊಂಡಿದ್ದಾರೆ, ಖಂಡಿತ ಎಷ್ಟು ನಿಟ್ಟುಸಿರು ಬಿಡ್ತಿದ್ದಾರೆ. ಇವತ್ತು ಯುಗ ಬಹಳಷ್ಟು ದೊಡ್ಡ ಮುಂದುವರೆದಂತ ವೈಜ್ಞಾನಿಕವಾಗಿ ಮುಂದುವರೆದ ಹಬ್ಬಗಳನ್ನು ವೈಜ್ಞಾನಿಕವಾಗಿ ಮಾಡ್ತಿದ್ದಾರೆ, ಹೌದು, ಮದ್ವೆಗಳನ್ನು ವೈಜ್ಞಾನಿಕವಾಗಿ ಮಾಡ್ಕೊತಿದ್ದಾರೆ, ಸರಳತೆಗೆ ತುಂಬಾ ಕಮ್ಮಿ ಆದ್ಯತೆ ಕೊಡ್ತಿದ್ದಾರೆ. ಸರಳತೆ ಬದುಕನ್ನ ಕಟ್ಕೊಳ್ಳುವಂತದ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ಬೇಕು. ಆದ್ರೆ ರೈತರ ಮೇಲೆ ಎಷ್ಟು ಪಟ್ಟಿ ಮಾಡ್ತೀರಿ, ಎಷ್ಟು ಜನಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ, ಅದ್ರ ಆಲೋಚನೆಗಳನ್ನ ಬಿತ್ತರಿಸುವುದ್ರ ಮೂಲಕ ಸಾಮಾಜಿಕ ಕಳಕಳಿಯ ಯೋಜನೆಗಳನ್ನ ತರಬೇಕು ಅನ್ನೋ ಆಗ್ರಹ ನಮ್ದು. ಕೃಷಿ ಬದುಕಿನಲ್ಲಿ ರೈತ ತಮ್ಮ ದಿನಬೆಟ್ಟಿ ಚಟುವಟಿಕೆಗಳು, ಒಂದು ಭತ್ತ 3 ತಿಂಗಳಲ್ಲಿ ಬಿಡುವ ಭತ್ತ ಎಷ್ಟು ಖರ್ಚಾಗ್ತಾ ಇದೆ, ಆ ಭತ್ತಕ್ಕೆ ಕ್ವಿಂಟಲ್ಗೆ ಎಷ್ಟು ವೈಜ್ಞಾನಿಕ ಬೆಲೆ ನೀವು ಕೊಡ್ತಾ ಇದ್ದೀರಿ. ಒಬ್ಬ ಸಚಿವರು, ಒಬ್ರು ಮಂತ್ರಿಗಳು ಸದನಗಳಲ್ಲಿ ಮಾತಾಡಲ್ವಲ್ಲ, ಬೇಸರ. ಒಬ್ಬ ಕಬ್ಬು ರೈತ ಬೆಳೆದಂತ 1 ಎಕರೆಗೆ ಎಷ್ಟು ಹಣ ಖರ್ಚಾಗ್ತಾ ಇದೆ. ಈಗ ನಾವು ಸಂಬಳವನ್ನ ಕೊಡುವಾಗ ಕೂಲಿಗೆ ಹೋಗ್ಬೇಕು, ಕೆಲಸ ಮಾಡಕ್ ಹೋಗ್ಬೇಕು ಅಂದಾಗ 1,000 ರೂಪಾಯಿ ಕೊಟ್ರೆ ಸಮಾಧಾನ ಆಗುತ್ತೆ. 700 ರೂಪಾಯಿ ಕೊಟ್ರೆ ಒಂದ್ ಸ್ವಲ್ಪದ ಅಸಮಾಧಾನ ಆಗ್ತದೆ. 500 ರೂಪಾಯಿ ಕೊಟ್ರೆ, 300 ರೂಪಾಯಿ ಕೊಟ್ರೆ ಕೆಲಸನೇ ಬೇಡ ಅಂತ ಮನೇಲೆ ಕೂತಿರೋಣ ಅಂತ ಅನ್ಸುತ್ತೆ. ನೀವು 1,000 ರೂಪಾಯಿ ಖರ್ಚಾಗಿರೋದಕ್ಕೆ 600 ರೂಪಾಯಿ ಕೊಟ್ರೆ ಅವನು 6 ತಿಂಗಳು ರೈತನ ಬದುಕಿನೇನಾಗ್ಬೇಕು, ರೈತನ ಕೂಲಿ ಎಲ್ಲೋಯ್ತು, ಅವನ ದುಡಿಮೆ ಏನಾಯ್ತು, ಎಜುಕೇಶನ್ ಏನಾಯ್ತು, ಅವ್ರ ಬದುಕಿನ ಜಂಜಾಟಗಳು, ಬದುಕಿನಲ್ಲಿ ಬರುವಂತ ಸವಾಲುಗಳು, ಆರೋಗ್ಯದ ಸಮಸ್ಯೆಗಳು, ನೋವು ಕಷ್ಟಗಳು ಎಲ್ಲವನ್ನೂ ನಾವು ಸಹಿಸ್ಕೋಬೇಕು ಅಂತಂದ್ರೆ ಪ್ರತಿಯೊಂದಕ್ಕೂ ಆದಾಯವಾದಂತ ಕೃಷಿ ಉತ್ಪನ್ನಗಳನ್ನು ನಿಮ್ದಂತ ಬದುಕಿನಲ್ಲಿ ಏನೆಲ್ಲ ಕಷ್ಟಗಳು ಎದುರಾಗಿರುತ್ತದೆ ಅನ್ನೋದ್ರ ಬಗ್ಗೆ ಸರ್ಕಾರದ ಒಬ್ಬ ಸಚಿವರು ಆಲೋಚನೆ ಮಾಡ್ತಾ ಇಲ್ಲ ಅಂದಾಗ ಬಹಳ ಬೇಸರ ಆಗುತ್ತೆ. ಖಂಡಿತ ಸಚಿವರು ಎಲ್ಲೋ ಒಂದ್ ಕಡೆ ಸಾವಿರಾರು ಕೋಟಿ ಯೋಜನೆಗಳ ಮೂಲಕ ಪೋಲ್ ಮಾಡುವ ಹಣವನ್ನ ನಿಜವಾಗ್ಲೂ ರೈತ ನೆಂಬಿದ ಬದುಕನ್ನ ರೈತ ಕಟ್ಕೊಳ್ಳುವಂತವನ್ಗೆ ಒಂದು ಹಸುವಿನಲ್ಲಿ ಒಂದು ಪಟ್ಟಿ ಮಾಡೋಣ, ಆ ಪಟ್ಟಿ ಆಲೋಚನೆ ಮಾಡಿ ಅಂತ ಒಂದು ಸರ್ಕಾರಕ್ಕೆ ಮತ್ತು ಒಂದು ಜಿಲ್ಲಾ ಕಮಿಟಿಯ ಸಭೆಯಲ್ಲಿ ಒಂದು ಚರ್ಚೆ ಆಗುತ್ತೆ. ಒಂದು ಹಸುವನ್ನ ನೆಂಬಿ, ಒಂದು ಹೈನುಗಾರಿಕೆಯ ಒಂದು ಹಸುವನ್ನ ನೆಂಬಿ ಎಷ್ಟು ಕುಟುಂಬ ಬದುಕ್ತಿದೆ ಗೊತ್ತಾ ಮಂಡ್ಯ ಜಿಲ್ಲೆಯಲ್ಲಿ? ಯಾರಿಗೂ ಈ ಜಿಲ್ಲೆಯ ಜನರಿಗೆ ಗೊತ್ತಿಲ್ಲ. ಒಂದು ಹಸು ಆ ಕೊಟ್ಟ ಹಾಲಿನ ಹಣವೊಂದಿಂದನೇ ಆ ಬದುಕನ್ನ ಕಟ್ಕೊಂಡು ತನ್ನ ಸಂಸಾರವನ್ನ ಸುಂದರ ಎಷ್ಟು ಕುಟುಂಬಗಳಿದೆ. ಹೈನುಗಾರಿಕೆ ಇಲ್ಲದೆ ಕೃಷಿ ಎಷ್ಟು ಕಷ್ಟ, ಕೃಷಿ ಆಧಾರಿತಾನೆ ಅದನ್ನು ಕೂಡ ಎಲ್ಲ ಕೃಷಿ ಆಧಾರಿತವಾಗಿ ಬರುತ್ತೆ. ಒಬ್ರು ಇದ್ರ ಬಗ್ಗೆ ಆಲೋಚನೆ ಮಾಡ್ತಿಲ್ಲ. ಎಷ್ಟು ಜನ ಗುಡ್ಸ್ದಲ್ಲಿದ್ದಾರೆ ಇನ್ನೂವರೆಗೂ, ಎಷ್ಟು ಜನಕ್ಕೆ ಮನೆ ಸಿಕ್ಕಿಲ್ಲ. ಅಯ್ಯೋ, ಅಂಕಿ ಅಂಶಗಳು ಯಾರು ಕೊಡ್ತಾರೆ ಇದನ್ನ? ಇವತ್ತು ದೇವಸ್ಥಾನದಲ್ಲಿ ಕೊಡು ಪ್ರಸಾದ ತಿಂದು ಎಷ್ಟು ಜನ ಬದುಕ್ತಾರೆ ಗೊತ್ತಾ? ನಿಜವಾಗ್ಲೂ ನೋವಾಗತ್ತೆ. ದುಡ್ಡು ಇಂದಿರಾ ಕ್ಯಾಂಟೀನ್ಗಳು ಮತ್ತೊಂದು ಕ್ಯಾಂಟೀನ್ಗಳು ಬಂದ್ರು ಕೂಡ ಆಹಾರದ ಹಾಹಾಕಾರ ಇದೆ ಇನ್ನು ದೇಶದಲ್ಲಿ. ನಾವು ಕಣ್ಣಾರೆ ಎಲ್ಲರೂ ನೋಡಿದ್ ಯಾವಾಗ ಗೊತ್ತಾ? ಕೋವಿಡ್ ಬಂದಾಗ, ಸಂಕಷ್ಟ ಸ್ಥಿತಿ ಬಂದಾಗ ನೋವಿನ ಪರಿಸ್ಥಿತಿ ಅರ್ಥ ಆಗತ್ತೆ. ಹಾಗಾಗಿ ಇಷ್ಟು ನಿಮ್ಗೆ ಅಧಿಕಾರ ಕೊಟ್ಟಂತವ್ರನ್ನ ಈ ಸಂಕಷ್ಟ ಮಂಡ್ಯ ಜಿಲ್ಲೆ ಯಾವತ್ತು ಮರಿಬೇಡಿ, ಆಗ್ರಹ, ದೊಡ್ಡ ಆಗ್ರಹ. ಈ ಸಂಕಷ್ಟದಲ್ಲಿದ್ದಾರೆ, ಇಂಥ ಸ್ಥಿತಿಯಲ್ಲಿ ಇದ್ದಾಗ ನೀವೆಲ್ಲೋ ಒಂದ್ ಕಡೆ ಅಧಿಕಾರ ಕೊಟ್ಟು ತಮ್ಮ ಕರ್ತವ್ಯವನ್ನ ಮರಿಬೇಡಿ ಅನ್ನುವಂಥದ್ದು ಕೆಲಸ ಮಾಡ್ತಿದ್ದೀರಿ. ಅದ್ರ ಕೆಲಸ ಜೊತೆಗೆ ಮೂಲಭೂತ ಸೌಕರ್ಯಗಳ ಜೊತೆಗೆ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗಳ ಜೊತೆಗೆ ರೈತರ ಬದುಕನ್ನು ಹಸನಾಗಿಸುವಂತ ಕೆಲಸವನ್ನ ಮಾಡಬೇಕು ಜನಪ್ರತಿನಿಧಿಗಳು. ಕೃಷಿಗೆ ಸಂಬಂಧಪಟ್ಟಂತ ವೈಜ್ಞಾನಿಕ ಕೈಗಾರಿಕೆಗಳನ್ನ ತಗೊಂಡ್ಕೊಡಿ, ಗುಡಿ ಕೈಗಾರಿಕೆಗಳನ್ನ ಮಾಡಿ 100, 150, 200 ಜನ, 300 ಜನ ಹೋಗುವಂತ ಕೆಲಸ ಮಾಡಿ. ಯಾಕೆ ಆ ತರದ ಆಲೋಚನೆಗಳು ಬೇಡ? ಒಬ್ರು 500 ಎಕರೆ ಬರ್ತಾರೆ, ಅವ್ರು 100 ಎಕರೆ ಬರ್ತಾರೆ. ನಮಗ್ ಬೇಡಪ್ಪ 100 ಎಕರೆ 1 ಎಕರೆ. ಮಂಡ್ಯ ಜಿಲ್ಲೆಯ ಜನ ಒಂದಷ್ಟು ಆ ಪ್ರಾಂತ್ಯಕ್ಕೆ, ಹೋಬಳಿಗೆ ಒಂದಷ್ಟು ಕೃಷಿಗೆ ಒತ್ತು ಕೊಡುವಂತ ಕೈಗಾರಿಕೆ ಪ್ರದೇಶಗಳು ಬರ್ಲಿ. ಗೂಡುಗಳನ್ನ ಬೆಳೆಯುವಂತ ರೇಷ್ಮೆ ಬೆಳೆಗಾರರು ಮಂಡ್ಯ ಜಿಲ್ಲೆಯಲ್ಲಿ, ಅದರಲ್ಲೂ ಮದ್ದೂರಿನಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆಗಾರರಿದ್ದಾರೆ. ಎಷ್ಟು ವೈಜ್ಞಾನಿಕವಾಗಿ ರೇಷ್ಮೆ ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ ಗೊತ್ತಾ? ಇವತ್ತು ಮದ್ದೂರಿನಲ್ಲಿ ರೇಷ್ಮೆ ಜಾಗ ಇಟ್ಟಂತ 25, 20, 30 ಎಕರೆ ಸಂಶೋಧನೆ
ಆ ರೇಷ್ಮೆ ಬೆಳೆದಂತ ಬೆಳೆನಿಗೆ ಯಾವ ರೀತಿ ಬೆಳೆ ಬೆಳಿಬೇಕು ಅಂತ ಹೇಳಿ ಸಂಶೋಧನಾತ್ಮಕವಾದಂತ ಗೂಡನ್ನ ತೋರಿಸಿದಂತ ಭೂಮಿಯನ್ನೇ ಮಾರಾಟ ಮಾಡ್ಬಿಟ್ಟಿದ್ದಾರೆ. ಮಾರಾಟ ಹೆಂಗೆ ಅಂತಂದ್ರೆ ಈ ಇಲಾಖೆ ಕೊಡೋದು, ಆ ಮತ್ತೊಂದು ಇಲಾಖೆ ಕೊಡೋದು, ಇನ್ನೊಂದು ಇಲಾಖೆ. ಯಾರಿಗ ಅನ್ಯಾಯ ಆಗ್ತಿದೆ? ಕೊನೆಗೆ ಯಾರಿಗ ಅನ್ಯಾಯ ಆಗ್ತಿದೆ? ರೈತರಿಗೆ ಅನ್ಯಾಯ ಆಗ್ತಿದೆ. ಎಷ್ಟು ಅನ್ಯಾಯವನ್ನ ಮಾಡ್ತೀರಿ ಹಂಗಾದ್ರೆ ನೀವು? ಹಾಗಾದ್ರೆ ಈಗ ಹೇಳೋದು ಒಟ್ಟಾರೆ ಸಾರಾಂಶವಾಗಿ ಹೇಳೋದಾದ್ರೆ 6ನೇ ಹಂತದ ಯೋಜನೆ ಮಾಡೇ ತೀರ್ತೀವಿ ಅಂತ ಸರ್ಕಾರ ಹೇಳಿದ್ರೆ ಕನ್ನಡ ಸೇನೆ ಹೋರಾಟ ಅಭಿವೃದ್ಧಿ ನಾವು ದೊಡ್ಡ ಹೋರಾಟನೇ. ದೊಡ್ಡ ಹೋರಾಟ ಮಂಡ್ಯಕ್ಕೆ ಬಂದ ಮೂಲಕ ಹೋರಾಟಗಳು 1 ದಿನ 2 ದಿನ ಅಲ್ಲ. ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸ್ಬೇಕು, ನಾವು ಕುತ್ಕೋಬೇಕು ಬೀದಿಲಿ. ಯಾಕೆ ಅಂತಂದ್ರೆ ಮುಂದೆ ದೊಡ್ಡ ಬರುವ ಅಪಾಯವನ್ನ ಜನರಿಗೆ ಜಾಗೃತಿ ಮೂಡಿಸ್ಬೇಕು ಅನಿವಾರ್ಯತೆ ಇದೆ. 6ನೇ ಹಂತದ ಯೋಜನೆ ಗೊತ್ತಿಲ್ಲ ಎಷ್ಟೋ ಜನಗಳಿಗೆ. ಎಷ್ಟು TMC ನೀರಿದೆ, ಎಷ್ಟು TMC ನೀರ್ ಬೇಕಾಗತ್ತೆ, 6ನೇ ಹಂತಕ್ಕೆ ಎಷ್ಟಣ ಮೀಸಲಿಟ್ಟಿದ್ದಾರೆ. 6,939 ಕೋಟಿ 6 TMC ನೀರಿಗೆ ಕೇಳ್ತೀರಿ ನೀವು. ಕಪಿನಿಯಿಂದ 10 TMC ನೀರು ಹೊಟ್ಟೋಯ್ತಲ್ಲ ತಮಿಳ್ನಾಡಿಗೆ. ಎಷ್ಟು ಹೊಟ್ಟೆ ಉರಿಯಲ್ಲ ನಮ್ಗೆ? ಎಷ್ಟು ನೋವಾಗಲ್ಲ? ಹಳ ಬರಲ್ವಾ ನಮ್ಗೆ? ನೋವು ಬರಲ್ವಾ? ಬೇಸರ ಆಗಲ್ವಾ? ಮೇಕೆದಾಟು ಯೋಜನೆ ಆಗಿದ್ರೆ 30 ಲಕ್ಷ ಜನರಿಗೆ ಕುಡಿಯೋ ನೀರು, 50 ಲಕ್ಷ ಜನರಿಗೆ 10 TMC ನೀರ್ ಕೊಡ್ಬೋದಿತ್ತಲ್ಲ. ಬೇಸರ ಆಗಲ್ವಾ? ಗಂಟ್ಲರ್ಚಿ ಕಿರ್ಚುವಂತದ್ದು ಯಾರಿಗೋಸ್ಕರ? ಸಮಾಜಕ್ಕೋಸ್ಕರ. ಯಾರು ಪ್ರಶ್ನೆ ಮಾಡದೇ ಇರೋ ಬದುಕಿನಲ್ಲಿ ಹೋರಾಟದ ಬದುಕನ್ನ ಕಟ್ಟಿರೋರು ನಾವು. ಹಾಗಾಗಿ ನಿಜವಾಗ್ಲೂ ಶಾಸಕರು ತಮ್ಮ ಕರ್ತವ್ಯ ಪೂರ್ವಕವಾಗಿ ಮಾಡ್ಬೇಕು. ಒಂದು ವೇಳೆ ಏನಾದ್ರೂ ನೀವು 6ನೇ ಹಂತದ ಯೋಜನೆ ಮಾಡ್ತೀವಿ ಅಂತ ಬಂದ್ರೆ ಜನ ನಿಮ್ಮನ್ನ ಯಾವ ಕಾರಣಕ್ಕೂ ಶಂಸೋದು ಇಲ್ಲ, ಮತ್ತೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೂ ಬಿಡೋದು ಇಲ್ಲ. ನಾನು ನೇರವಾಗಿ ಈ ಮಾತನ್ನ ಹೇಳಕ್ ಬರ್ತೇನೆ. ಯಾಕೆ ಅಂತಂದ್ರೆ ಚುನಾವಣೆಗಳಲ್ಲಿ ಬಹಳ ಸಂಕಷ್ಟದಲ್ಲಿದ್ದಾರೆ ಜನ. ಅವ್ರನ್ನ ಮರೆತು ನೀವು ಈ ಕೆಲಸಕ್ಕೆ ಹೋಗ್ಬಾರ್ದು ಅನ್ನುವಂಥದ್ದು ನಾನು ದೊಡ್ಡ ಆಗ್ರಹ ಮಾಡ್ತೇನೆ. ಮಾಜಿಗಳ ಕರ್ತವ್ಯನೂ ಇದೆ ಇಲ್ಲಿ, ಹಾಲಿಗಳ ಕರ್ತವ್ಯನೂ ಇದೆ. ಎಲ್ಲರೂ ಒಟ್ಟಾರೆ ಆಗ್ರಹ ಮಾಡಿ 6ನೇ ಹಂತದ ಯೋಜನೆಯನ್ನ ತಕ್ಷಣ ಕೈ ಬಿಡಬೇಕು. ಹಣವನ್ನು ವಾಪಸ್ ತಕೊಂಡು ಮಂಡ್ಯ ಜಿಲ್ಲೆ ಕೃಷಿ ಭೂಮಿಗೆ ಒತ್ತು ಕೊಡುವಂತ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಕೊಡ್ಬೇಕು ಹಣನೇ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮೋನಿಕೆ ಮೂಲಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ನಮ್ಮ ಜೊತೆ ಚರ್ಚೆ ಮಾಡಿದ್ದಕ್ಕೆ ಧನ್ಯವಾದಗಳು ಮಂಜುನಾಥ್ ಅವರಿಗೆ. ಇದಾಗಿತ್ತು ಇವತ್ತಿನ ವಿಶೇಷ. ಮಂಡ್ಯಕ್ಕೆ ಮಹಾಮೋಸ, ಕಾವೇರಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಹಲವಾರು ಸಾಧಕ ಬಾಧಕ ಚರ್ಚೆಗಳು ನಡೀತಾ ಇರೋ ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಮಂಜುನಾಥ್ ಅವರು ಇವತ್ತು ಅವರ ಅಭಿಪ್ರಾಯವನ್ನು ಇವತ್ತು ಮಂಡಿಸಿದ್ದಾರೆ. ಈ ರೀತಿಯ ಹೆಚ್ಚಿನ ಸುದ್ದಿಗೆ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.